ಬ್ರೆಡ್ ಬೋಂಡಾ ಮಾಡುವ ವಿಧಾನ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೆಡ್ ಬೋಂಡಾ ಮಾಡ್ತಾ ಇದ್ದೀವಿ. ಅದು ಹೇಗೆ ಮಾಡಬೇಕು? ಸಾಯಂಕಾಲದ ಸ್ನ್ಯಾಕ್ಸ್ಗೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ, ಈರುಳ್ಳಿ, ಮೆಣಸಿನ್ಕಾಯಿ ನುಣ್ಣಗೆ ಹಚ್ಕೋಬೇಕು. ಹಚ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಜೀರಿಗೆ ಹಾಕಿ ಕಟ್ ಮಾಡಿದಂತಹ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಇವನ್ನು ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಬೌಲಲ್ಲಿ ಬ್ರೆಡ್ ಹಾಕ್ಕೊಂಡ್ಬಿಟ್ಟು ಅದನ್ನು ನೆನೆಸ್ಕೊಂಡ್ಬಿಟ್ಟು ಅದನ್ನು ಒಂಚೂರು ಹಿಂಡಿಬಿಟ್ಟು ನೀರೆಲ್ಲ ಹಿಂಡಿಬಿಟ್ಟು ಕಟ್ ಮಾಡಿದಂತಹ ಈರುಳ್ಳಿ ಬೌಲಲ್ಲಿ ಈ ಬ್ರೆಡ್ನ ಹಿಂಡಿಬಿಟ್ಟು ಆ ಬ್ರೆಡ್ ಹಾಕಿಬಿಟ್ಟು ಅದರ ಜೊತೆಗೆ ಒಂದು ಸ್ವಲ್ಪ ನೋಡಿ ಹಿಂಡ್ತಾ ಇದ್ದೀನಿ. ಹೀಗೆ ಹಿಂಡಿಬಿಟ್ಟು ಆ ಬೌಲಲ್ಲಿ ಈ ಬ್ರೆಡ್ನ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಉಪ್ಪು ನೋಡಿ ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ನಂತರ ಒಂದು ಮೊಟ್ಟೆ ಹಾಕಿ ಒಡೆದು ಹಾಕ್ಕೊಂಡ್ಬಿಟ್ಟು ತದನಂತರ ಅಕ್ಕಿ ಹಿಟ್ಟಿದು ನಾನು ಅಕ್ಕಿ ಹಿಟ್ಟು ತಂದಿದ್ದೆ, ಹಾಗಾಗಿ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ನಿಮ್ಗೆ ಇಷ್ಟ ಬೇಕಿದ್ದರೆ ಒಂಚೂರು ಕಡಲೆ ಹಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಆ ಕಡೆ ಕಲಿಸ್ಬೇಕು. ಫಸ್ಟ್ ಬಾಣಲೆ ಇಡ್ತಿದ್ದೀನಿ. ಬಾಣಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಕಾಯ್ಸಕ್ಕೆ ಇಡ್ತಾಯಿದ್ದೀನಿ. ಕಾಯ್ಸಕ್ಕೆ ಇಟ್ಬಿಟ್ಟು ಈ ಕಡೆ ಬೌಲಲ್ಲಿ ಹಾಕಿದ್ನಲ್ಲ ಅವೆಲ್ಲ ಮಿಕ್ಸ್ ಮಾಡಬೇಕಲ್ವ, ಅದರಲ್ಲಿ ಅಜ್ವಾನ್ ಹಾಕಬೇಕಾಗಿತ್ತು. ಅಜ್ವಾನು ಮತ್ತು ಕಡಲೆ ಹಿಟ್ಟು ಸ್ವಲ್ಪ ಹಾಕಿ, ಪರವಾಗಿಲ್ಲ. ನಾನು ಕಡಲೆ ಹಿಟ್ಟು ಹಾಕಿಲ್ಲ, ಯಾಕಂದರೆ ಗರಿ ಗರಿ ಬರಲ್ಲ ಅಂತೇಳಿ ಕಡಲೆ ಹಿಟ್ಟು ಹಾಕಿಲ್ಲ, ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದೀನಿ. ಹೀಗೆ ಕಲಿಸ್ಕೊಳ್ಳಿ ಎಲ್ಲ. ಬ್ರೆಡ್ಡು ನೀರು ಹಾಕಬೇಡಿ, ಅದೇ ಕರೆಕ್ಟಾಗಿಬಿಡುತ್ತೆ. ಒಂದು ಎಗ್ ಹಾಕಿರ್ತೀವಲ್ವ, ಮೊಟ್ಟೆ ಹಾಕಿರ್ತೀವಲ್ಲ, ಹಾಗಾಗಿ ಎಲ್ಲ ನೋಡಿ ಕಲಿಸ್ಕೊಂಡ್ಬಿಟ್ಟು ಹೀಗೆ ಚಿಕ್ಕ ಚಿಕ್ಕದಾಗಿ ಬಿಟ್ಬಿಡಿ. ಬೋಂಡ ಹೇಗೆ ಬಿಡ್ತೀವಿ, ಬಜ್ಜಿ ಬೋಂಡ ಬಿಡ್ತೀವಲ್ವ, ನಮ್ಮ ಕಡೆ ಬಜ್ಜಿ ಅಂತಾರೆ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಹಾಗೆ ಈ ಥರ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಬಿಟ್ಬಿಟ್ಟು ಬೋಂಡ ಹೇಗೆ ತಿರುಗಿಸ್ತೀವೋ ಹಾಗೆ ತಿರ್ಸ್ಕೊಂಡ್ಬಿಡೋದು. ತಿರುಗಿಸ್ಬಿಟ್ಟಾದಮೇಲೆ ಅದನ್ನು ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತಲ್ವ, ಚೂರು ಕೆಂಪು ಕಲರ್ ಬರೋ ಥರ, ಬ್ರೌನಿಷ್ ಕಲರ್, ಕೆಂಪಲ್ಲ ಬ್ರೌನಿಷ್ ಕಲರ್ ಬರೋ ಥರ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡ್ಬಿಟ್ಟು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಸೂಪರ್, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಮಕ್ಳಿಗೆ ಮಾಡಿಕೊಡಿ, ನೀವು ಟೇಸ್ಟ್ ಮಾಡಿ ಇದನ್ನು ಹೇಗಿರುತ್ತೆ ಅಂತ. ಹಾಗೆ ನನಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆ. ವಾವ್, ನೋಡಿ ಒಂದು ಸಲ ಫಸ್ಟ್ ತೆಗ್ದಿದ್ದು ಆದಮೇಲೆ ಇನ್ನೊಂದು ಸ್ವಲ್ಪ ಇತ್ತು, ಹಾಗಾಗಿ ಮತ್ತೆ ನಾನು ಬಿಡ್ತಾಯಿದ್ದೀನಿ. ಚಿಕ್ಕದಾಗಿ ಬಿಡ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಎಣ್ಣೆ ಕಮ್ಮಿನೇ ಇದೆ, ಹಾಗಾಗಿ ನಾನು ಚಿಕ್ಕದಾಗಿ ಬಿಡ್ತಿದ್ದೀನಿ. ಬೇಗ ಬೆಂದ್ಕೊಳ್ಳುತ್ತೆ ಒಳಗಡೆ. ಹಾಗೆ ಚಿಕ್ಕದಾಗಿ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ರೌಂಡಾಗಿ ಮಾಡ್ಬೋದು, ಅಂದರೆ ಇದು ಸ್ವಲ್ಪ ಬಿಡ್ತೀನಿ, ಯಾಕಂದರೆ ಮಕ್ಕಳಿಗೆ ಯಾವ ಥರ ಇಷ್ಟನೋ ಆ ಥರ ನಾನು ಇಲ್ಲಿ ಬೋಂಡ ಬಿಡ್ತಾಯಿದ್ದೀನಿ. ನೋಡಿ ಎರಡನೇದು ಕಂಪ್ಲೀಟ್ ಆಯಿತು. ವಾವ್ ಸೂಪರ್. ನೋಡಿ ಕೊಡ್ತೀನಿ ನೋಡಿ, ನನ್ನ ಮಗ ಸ್ಕೂಲಿಂದ ಜಸ್ಟ್ ಬಂದು ಬುಕ್ಕೆಲ್ಲ ತೆಗೆದುಬಿಟ್ಟು ಹೋಮ್ವರ್ಕ್ ಮಾಡ್ತೀನಿ ಅಮ್ಮ ಅಂತಂದ. ಹೋಮ್ವರ್ಕ್ ಮಾಡ್ತಿದ್ದ. ಸರಿ ಆಯಿತು, ನಾನು ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಪ್ಪ, ನೀನು ಹೋಮ್ವರ್ಕ್ ಮಾಡ್ಕೊಂಡೆ. ಸರಿ ಆಯ್ತಮ್ಮ ಅಂತೇಳಿ ಅವ್ನು ಹೋಮ್ವರ್ಕ್ ಮಾಡ್ಕೊತಿದ್ದ. ನಾನು ನೋಡಿ ಕಾಫಿ ಮಾಡಿದ್ದೆ, ಕಾಫಿ ಜೊತೆಗೆ ಕಾಫಿ ಅಲ್ಲ ಟೀ, ಓಕೆ ಟೀ ಮಾಡಿದ್ದೆ. ಟೀ ಜೊತೆಗೆ ಈ ಬೋಂಡಾನ ತಗೊಂಡೋಗಿ ಕೊಟ್ಟೆ. ಅವ್ನು ತಿಂದು ಹೇಳ್ದ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ. ನೋಡಿ ನೆಕ್ಸ್ಟ್ ಇದನ್ನು ನೀವು ತಿಂದು ನೋಡಿ, ಹಾಗೆ ಕಮೆಂಟ್ ಮಾಡಿ. ಸೂಪರಾಗಿರುತ್ತೆ. ಅವನಿಗೂ ಸ್ನ್ಯಾಕ್ಸ್ ಕೊಟ್ಬಿಟ್ಟು ನಾನು ಎತ್ಕೊಂಡ್ಬರ್ತಾಯಿದ್ದೀನಿ. ನೋಡಿ ಇದು ನನಗೋಸ್ಕರ ಅಂತ ನಾನು ತಗೊಂಬಂದಿದ್ದು. ಅವನು ಅಮ್ಮ ನಂದ್ರಲ್ಲಿ ಬೇಡ ಅಂದ, ಅದಕ್ಕೆ ಅವ್ನಿಗೆ ಕೊಟ್ಬಿಟ್ಟು ನಾನು ಬೇರೆ ಕಡೆ ತಗೊಂಬಂದೆ. ಯಾಕಂದರೆ ಅವ್ನು ಜಾಸ್ತಿ ತಿನ್ನಲ್ಲ, ಅವ್ನು ತಿನ್ನೋದು ಎಷ್ಟು ತಿಂತಾನೆ ಅಂತ ಹೇಳೋಕ್ಕಾಗಲ್ಲ. ನಾನೇ ತಿಂದಿದ್ದೀನಿ ಎಲ್ಲ ನೀನು ತಿನ್ನು ಅಂತ ಹೇಳ್ತೀನಿ, ಹಾಗಾಗಿ ಅವನದ್ರಲ್ಲಿ ನನಗೆ ತಿನ್ನಕ್ಕೆ ಬಿಡಲ್ಲ. ಟೇಸ್ಟ್ ಮಾಡೋಣ ಮನೆ. ಈಗ ಮಾಡಿದ್ದು ಬೋಂಡ ಇದು, ಬ್ರೆಡ್ ಬೋಂಡ ಅಂತ. ಹೆಂಗಿದೆ ಗೊತ್ತಾ, ಸೂಪರಾಗಿದೆ. ಸೂಪರಾಗಿದೆ. ನಿಜವಾಗ್ಲೂ ಎಲ್ಲರೂ ಟ್ರೈ ಮಾಡಿ. ಸ್ಕೂಲಿಂದ ಮಕ್ಕಳಿಗೆ ಬಂದ ತಕ್ಷಣ ಕೊಡೋದು ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹಾಗೆ ಮಾಡಿ ತಿನ್ನಿ, ಟೇಸ್ಟ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.